ಎಲ್ಲ ದೇವತೆಗಳು, ಋಷಿಗಳು, ಮಾನವರಿಂದ ಸೇರಿದ ಪ್ರಪಂಚವನ್ನು ಸೃಷ್ಟಿ ಮಾಡುವ ವಿಧಾತೃವನ್ನಾಗಿ ಬ್ರಹ್ಮದೇವರನ್ನು ಕೂಡಿಸಿದ್ದು ಲಕ್ಷ್ಮಿ. ಸಮಗ್ರವಾದ ಜಗತ್ತನ್ನು ಸಂಹಾರ ಮಾಡಿ ನರ್ತನ ಮಾಡುತ್ತಾರೆ ರುದ್ರದೇವರು. ಅಂತಹ ವಿಶ್ವವನ್ನೇ ಸಂಹಾರ ಮಾಡುವ ಶಕ್ತಿಯನ್ನು ರುದ್ರದೇವರಿಗೆ ಕೊಟ್ಟದ್ದು. ಪರಮಾತ್ಮನನ್ನ ಎಷ್ಟೋ ಜನ್ಮಗಳ ಸಾಧನೆಯ ನಂತರವೂ ಒಂದು ಸಲ, ಒಂದು ಕ್ಷಣದೊಳಗಿನ ಅರ್ಧ ಭಾಗ, ಕಾಲು ಭಾಗ ದರ್ಶನವಾದರೆ ಸಾಕು, ತಾವು ಮೋಕ್ಷವನ್ನು ಪಡೆಯುವುದಕ್ಕೆ ಪರಿಪೂರ್ಣರಾದಂತೆ ಅಂತನ್ನುವ ಮಟ್ಟಿಗೆ ಜ್ಞಾನಿಗಳು ಪರಮಾತ್ಮನನ್ನು ಕಾಣುವುದಕ್ಕೆ ಪ್ರಯತ್ನ ಮಾಡ್ತಾ ಇದ್ದರೆ, ಅದಕ್ಕಾಗಿ ಸಾಧನೆ ಮಾಡುವುದಾದರೆ ಯಾವಾಗಲೂ ಭಗವಂತನ ದರ್ಶನ ಮಾಡ್ತಾ ಭಗವಂತನಿಗೆ ಹಾಸಿಗೆಯಾಗಿ ಶೇಷದೇವರು ಮಲಗಿದ್ದಾರಲ್ಲ, ಇಂತಹ ದೊಡ್ಡ ಸ್ಥಾನ, ಆ ಸ್ಥಾನವನ್ನು ಶೇಷದೇವರಿಗೆ ಕೊಟ್ಟದ್ದು ಲಕ್ಷ್ಮಿ. ವಾಹನರಾಗಿ ಸೇವೆ ಮಾಡುವ ಭಾಗ್ಯವನ್ನು ಗರುಡನಿಗೆ ಕೊಟ್ಟದ್ದು, ಇಂದ್ರದೇವರಿಗೆ 3 ಲೋಕದ ಆಧಿಪತ್ಯವನ್ನು ಕೊಟ್ಟದ್ದು ಎಲ್ಲವೂ ಮಹಾಲಕ್ಷ್ಮೀ ದೇವಿ. ಅದರಲ್ಲಿ ವಿಶೇಷವಾಗಿ ಇಂದ್ರದೇವರಿಗೆ ಲಕ್ಷ್ಮೀದೇವಿ ಅನುಗ್ರಹ ಮಾಡಿದ್ದು. ವಿಶೇಷವಾಗಿ ಅಂದರೆ ಇವರೆಲ್ಲರಿಗಿಂತಲೂ ಹೆಚ್ಚು ಅಂತ ಅರ್ಥ ಅಲ್ಲ, ಇಂದ್ರದೇವರಿಗಿಂತಲೂ ಬಹಳ ದೊಡ್ಡ ಸ್ಥಾನವನ್ನು ಗರುಡ ಶೇಷರಿಗೆ, ವಾಯುದೇವರಿಗೆ, ಬ್ರಹ್ಮದೇವರಿಗೆ ಕೊಟ್ಟದ್ದು ನಿಜ. ಆದರೆ ಇಂದ್ರದೇವರು 3 ಲೋಕದ ಸಂಪತ್ತಿಗೆ, ಐಶ್ವರ್ಯಕ್ಕೆ ವಿಶೇಷವಾಗಿ ನಿಯಾಮಕರಾಗಿ ರಾಜ್ಯವನ್ನು ಆಳುವ ದೇವೇಂದ್ರ ಅಂತನಿಸಿಕೊಂಡದ್ದಕ್ಕೆ, ತನ್ನ ಸಂಪತ್ತು ಭದ್ರವಾಗಿ ಉಳಿಯುವುದಕ್ಕೆ ಲಕ್ಷ್ಮೀದೇವಿಯ ವಿಶೇಷ ಉಪಾಸನೆಯನ್ನು ಇಂದ್ರದೇವರು ಮಾಡಿದ್ದಾರೆ. ಇಂದ್ರದೇವರಿಗೆ ಲಕ್ಷ್ಮೀದೇವಿ ಉಪದೇಶವನ್ನೂ ಮಾಡಿದ್ದಾಳೆ. ಲಕ್ಷ್ಮೀ ತಂತ್ರ ಎಂಬ ಗ್ರಂಥ ಇವತ್ತು ಉಪಲಬ್ಧವಾಗಿದೆ. ಇಂದ್ರದೇವರು ಮಾಡಿದ ನಾನಾ ಪ್ರಶ್ನೆಗಳಿಗೆ ಲಕ್ಷ್ಮೀದೇವಿ ಸುಂದರವಾಗಿ ಉತ್ತರವನ್ನು ಕೊಟ್ಟು ಪರಮಾತ್ಮನ ಮಹಿಮೆಯನ್ನೂ ತಿಳಿಸ್ತಾಳೆ. ಭಗವಂತನ ಗುಣಗಳು, ಪರಮಾತ್ಮನ ಅಧೀನವಾಗಿ ನನಗೆ ಈ ಎಲ್ಲ ಸಾಮರ್ಥ್ಯ ಬಂದದ್ದು, ಯಾವ ರೀತಿ ಮನುಷ್ಯ ಸಾಧನೆಯನ್ನು ಮಾಡಿ ಸಿದ್ಧಿಯನ್ನು ಪಡೆದುಕೊಳ್ಳಬೇಕು, ತನ್ನ ಉಪಾಸನೆಯನ್ನು ಹೇಗೆ ಮಾಡಬೇಕು, ನಾರಾಯಣನ ಉಪಾಸನೆಯನ್ನು ಹೇಗೆ ಮಾಡಬೇಕು, ಇದೆಲ್ಲವನ್ನೂ ತಿಳಿಸಿ ಪ್ರಸಿದ್ಧವಾದ ವೇದದಲ್ಲಿ ಬರುವ ಶ್ರೀ ಸೂಕ್ತದ ಅರ್ಥವನ್ನು ತಾನೇ ಲಕ್ಷ್ಮೀದೇವಿ ಇಂದ್ರದೇವರಿಗೆ ಉಪದೇಶ ಮಾಡಿದ್ದಾಳೆ. ಇಂದ್ರದೇವರು ಮಾಡಿದ ಲಕ್ಷ್ಮೀ ಸ್ತೋತ್ರಗಳನ್ನು ಪ್ರಸಿದ್ಧವಾದವುಗಳು ಉಂಟು. ಅನೇಕ ಪೌರಾಣಿಕ ಸ್ತೋತ್ರಗಳಿವೆ. ಪಂಚರಾತ್ರ ಆಗಮದಲ್ಲಿ ಇಂದ್ರದೇವರು ಲಕ್ಷ್ಮೀ ಸ್ತೋತ್ರ ಮಾಡಿದ್ದಿದೆ, ಲಕ್ಷ್ಮೀದೇವಿಯಿಂದ ಉಪದೇಶ ಪಡೆದಿದ್ದಿದೆ. ಅಂತಹ ವಿಶೇಷ ಸೇರಿದ ಪ್ರಪಂಚವನ್ನು ಸೃಷ್ಟಿ ಮಾಡುವ ವಿಧಾತೃವನ್ನಾಗಿ ಬ್ರಹ್ಮದೇವರನ್ನು ಕೂಡಿಸಿದ್ದು ಲಕ್ಷ್ಮಿ. ಸಮಗ್ರವಾದ ಜಗತ್ತನ್ನು ಸಂಹಾರ ಮಾಡಿ ನರ್ತನ ಮಾಡುತ್ತಾರೆ ರುದ್ರದೇವರು. ಅಂತಹ ವಿಶ್ವವನ್ನೇ ಸಂಹಾರ ಮಾಡುವ ಶಕ್ತಿಯನ್ನು ರುದ್ರದೇವರಿಗೆ ಕೊಟ್ಟದ್ದು. ಪರಮಾತ್ಮನನ್ನ ಎಷ್ಟೋ ಜನ್ಮಗಳ ಸಾಧನೆಯ ನಂತರವೂ ಒಂದು ಸಲ, ಒಂದು ಕ್ಷಣದೊಳಗಿನ ಅರ್ಧ ಭಾಗ, ಕಾಲು ಭಾಗ